ಈವನ್ ಡಾಕ್ ಸತೀಶ್ ಅವರು ಅಷ್ಟೇನೆ, ಅವ್ರದ್ದು ಸಿಕ್ಕಾಬಿಟ್ಟೆ ಅವ್ರು 150 ಇಂಟರ್ವ್ಯೂ ಕೊಟ್ಟಿದ್ದಾರಂತೆ. ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ಅಂದ್ರೆ ಅದು ಡಾಕ್ ಸತೀಶ್ ಅವ್ರು, ಗೊತ್ತಿಲ್ಲ ನಿಮಗೆ? ಅಯ್ಯೋ ಏನೋ ಒಂಥರ ಏನೋ ಮಜಾ ಮಾಡ್ತಾ ಇದ್ದಾರೆ, ಮಾಡ್ಲಿ. ಅವ್ರು ಮಜಾ ಮಾಡೋದಲ್ದೆ ಜನ ಕೂಡ ಏನೋ ತಮಾಷೆನೋ ಏನೋ ಒಂದೇನೋ ಕಂಟೆಂಟ್ ಸಿಗ್ತಾ ಇದೆ ಅಂತ. ಅಲ್ಲ, ನೀವು ನಂಬ್ತೀರಾ ಅದು 100 ಕೋಟಿ ನಾಯಿ ಇದೆ? ಚಾನ್ಸೇ ಇಲ್ಲ, ಎಲ್ಲಿ ಇರುತ್ತೆ. ಅವ್ರು ಹೇಳೋದು 100 ಕೋಟಿ ವರ್ತ್ ಅಂತ ಬೇರೆ ಹೇಳ್ತಾರೆ. ಅವ್ರು ಅದಕ್ಕೂ ತುಂಬಾ ಎಕ್ಸ್ಪ್ಲೇನು ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್. ಅಲ್ಲೆಲ್ಲ ಬಂದಿದೆ, ಇಲ್ಲಿ ಬಂದಿದೆ, ನಾನು ಎಲ್ಲೂ ನೋಡಿಲ್ಲ. ಬಟ್ ನನಗೇನೋ ಅಷ್ಟೆಲ್ಲ ದುಡ್ಡಿದ್ರೆ ಯಾಕೆ ನಾಯಿ ಮೇಲೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋರು? ಅವ್ರು ಬಿಗ್ ಬಾಸ್ ಶೋನೇ ಮಾಡ್ಬೋದಾಗಿತ್ತಲ್ಲ, ಅಷ್ಟೊಂದೆಲ್ಲ ದುಡ್ಡಿದ್ರೆ ಅನ್ಸುತ್ತೆ. ಅವ್ರು ಹಾಕಿರೋದ್ರಿಂದ ಬಟ್ಟೆನೇ ಎಷ್ಟು ಅಂತ ಹೇಳಿದ್ರು, ಹೇಳ್ತಾರೆ. ಐ ಡೋಂಟ್ ನೋ, ನನಗೆ ಅವ್ರ ಬಗ್ಗೆ ನಾನು ಅಷ್ಟು ತಿಳ್ಕೊಂಡು ಇಲ್ಲ. ನಿಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಆಮೇಲೆ ಅವರು? ಇಲ್ಲ, ಮಾಡಿದ್ರು. ಅವ್ರದ್ದು ಒಂದು ಗ್ರೂಪ್ ಏನೋ ಕ್ರಿಯೇಟ್ ಮಾಡಿದ್ರು, ಅಲ್ಲೂ ಅವ್ರದ್ದು ಎಲ್ಲ ತುಂಬಾ ಫಾರ್ವರ್ಡ್ ಮೆಸೇಜಸ್ ಎಲ್ಲ ಬರ್ತಾ ಇತ್ತಲ್ಲ. ನಾನು ಅಯ್ಯೋ ಅದು ಯಾರು ನೋಡ್ತಾರೆ ಅಂತ ಇದು ಮಾಡಿದ್ದೆ. ಏನು ನನಗೇನು ಅವ್ರೇನು ಕಾಲ್ ಮಾಡಿಲ್ಲ, ಗ್ರೂಪಲ್ಲಿ ನನ್ನ ಕ್ರಿಯೇಟ್ ಆ್ಯಡ್ ಮಾಡಿದ್ರು ಅಷ್ಟೇ. ಬಟ್ ನಾನು ಅವ್ರನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಬಿಡಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರ ಮಾತುಗಳನ್ನ. ಲೆಟ್ ದೆಮ್ ಎಂಜಾಯ್ ಅಷ್ಟೇ.